ಎಸ್, ಸಂಖ್ಯೆಗಳ ವಿಧಗಳನ್ನು ನೋಡ್ತಾ ಇದ್ವಿ. ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳು ಎಂದರೇನು ಅಂತಂದ್ರೆ ಫಸ್ಟ್ ನಮಗೆ ಆ ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ನಮಗೆ ಬರ್ತಕ್ಕಂತ ಎಲ್ಲಾ ಲೆಕ್ಕಗಳು ಗೊತ್ತಾಗ್ತವೆ. ಉದಾಹರಣೆ 1ರಿಂದ 10ರವರೆಗೆ ಇರ್ತಕ್ಕಂಥ ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವು ಅಂತಂದ್ರೆ ಫಸ್ಟ್ ನಮ್ಗೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ನಾವು ದಿನನಿತ್ಯ ಬಳಸುವ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಉದಾಹರಣೆ 1, 2, 3, 4, 5, 6 ಇತ್ಯಾದಿ. ಇವೆಲ್ಲ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಒಳಗೆ. ಅಂದ್ರೆ 1, 2, 3, 4 ಏನಂತ ಕರಿತೀವಲ್ಲ ಅವೆಲ್ಲ ಸ್ವಾಭಾವಿಕ ಸಂಖ್ಯೆಗಳು. ನೆಕ್ಸ್ಟ್ ಎರಡನೇದ್ದು ಪೂರ್ಣ ಸಂಖ್ಯೆಗಳು ಅಂದ್ರೇನು? ಪೂರ್ಣ ಸಂಖ್ಯೆಗಳು ಅಂದ್ರೆ 0ಯಿಂದ ಪ್ರಾರಂಭಿಸಿ ಬರೆಯುವ ಸಂಖ್ಯೆಗಳನ್ನ ಏನಂತ ಕರಿತೀವಿ ಅಂತಂದ್ರೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. 0ಯಿಂದ ಪ್ರಾರಂಭಿಸಿ ಬರ್ತಕ್ಕಂಥ ಉದಾಹರಣೆ 0, 1, 2, 3, 4, 5 ಇತ್ಯಾದಿ. ಇವುಗಳನ್ನ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ನೋಡ್ರಿ, ಸ್ವಾಭಾವಿಕ ಸಂಖ್ಯೆದೊಳಗ 0ನ್ನ ಬಳಸಲಿಲ್ಲ, 1, 2, 3, 4 ಅಂತಂತ ಹೇಳಿದ್ವಿ ನಾವು ಸ್ವಾಭಾವಿಕವಾಗಿ. ಅದೇ ಪೂರ್ಣ ಸಂಖ್ಯೆ ಒಳಗ 0ಯಿಂದ ಪ್ರಾರಂಭಿಸ್ತೇವೆ ನಾವು. 0, 1, 2, 3, 4 ಇಂಥ ಸಂಖ್ಯೆಗಳನ್ನ ಪೂರ್ಣ ಸಂಖ್ಯೆಗಳಂತ ಕರಿತೀವಿ. ಹಾಗಾದ್ರೆ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಅಂತಂದ್ರೆ 0. ಅತಿ ಚಿಕ್ಕ ಪೂರ್ಣ ಸಂಖ್ಯೆ 0. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಮ ಸಂಖ್ಯೆಗಳು ಅಂದ್ರೇನು ಅಂತ. ಸಮ ಸಂಖ್ಯೆಗಳು ಅಂತಂದ್ರೆ ಯಾವ ಸಂಖ್ಯೆಗಳು 0, 2, 4, 6, 8ರಿಂದ ಕೊನೆಗೊಳ್ಳುತ್ತವೆಯೋ ಆ ಸಂಖ್ಯೆಗಳನ್ನ ಸಮ ಸಂಖ್ಯೆಗಳೆಂದು ಕರೆಯುತ್ತೇವೆ. ಉದಾಹರಣೆ 4, 6, 8, 10 ಇತ್ಯಾದಿ. ಅಂದ್ರೆ ಅವು ಕೊನೆಗೆ ಏನಿರ್ಬೇಕು? 0, 2, 4, 6, 8 ಇರ್ಬೇಕು. ಉದಾಹರಣೆ ಈಗ 126 ಅಂತ ಬರ್ದೆ. ನೀವು ಕೊನೆ ಸಂಖ್ಯೆ ನೋಡ್ಬೇಕಿದೆ, ಎಷ್ಟಿದೆ? 6 ಇದೆ. ಹಾಗಾದ್ರೆ ಕೊನೆಗೆ ಏನಿರ್ಬೇಕು? 0 ಇರ್ಬೇಕು, 2 ಇರ್ಬೇಕು, 4 ಇರ್ಬೇಕು, 6 ಇರ್ಬೇಕು, 8 ಇರ್ಬೇಕು. ಹಾಗಾದ್ರೆ ಇಲ್ಲಿ 6 ಐತಿ, ಇದು ಸಮ ಸಂಖ್ಯೆ. ಅದೇ ನೀವು ಮುಂದ್ ಮತ್ತೆ ಒಂದು 3 ಬರ್ದೆ ಅಂತ ಇಟ್ಕೊಳ್ಳಿ, 1263. ಈಗ ಸಮ ಸಂಖ್ಯೆ ಆಗ್ತೈತಿನ? ಆಗುದಿಲ್ಲ. ಯಾಕಂತಂದ್ರೆ ಇಲ್ಲಿ 3 ಬಂತು, ಬೆಸ ಸಂಖ್ಯೆ, ಇದು ಅಲ್ಲ. ಅದ್ರ ಮುಂದೆ ಮತ್ತೆ ಒಂದು 0 ಬರ್ದೆ ಅಂತ ಇಟ್ಕೋರಿ, 12630. ಹೌದು, ಇದು ಸಮ ಸಂಖ್ಯೆ ಆಗ್ತೈತಿ. ಯಾಕೆ ಆಗ್ತೈತಿ? ಕೊನೆಗೆ 0 ಇರ್ಬೇಕು. ಹಂಗಂದ್ರೆ ಬೇಕಾದಷ್ಟು ಸಂಖ್ಯೆಗಳನ್ನ ಬರಿತಾ ಹೋಗೋಣ ನಾವು. ಅದರ ಕೊನೆಗೆ 0, 2, 4, 6, 8 ಇದ್ರಕ್ಕ ಸಮ ಸಂಖ್ಯೆ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ 4ನೇದು ಬೆಸ ಸಂಖ್ಯೆಗಳು ಎಂದರೇನು? ಬೆಸ ಸಂಖ್ಯೆಗಳು ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1, 3, 5, 7 ಮತ್ತು 9 ಸಂಖ್ಯೆಗಳು ಇದ್ದರೆ ಅಂತ ಸಂಖ್ಯೆಗಳನ್ನ ಬೆಸ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಉದಾಹರಣೆ 1, 3, 5, 7, 9, 11, 13, 15 ಹಿಂಗ ಕಂಟಿನ್ಯೂ ಆಗ್ತಾ ಹೋಗ್ತಾವ. ಅಂದ್ರೆ ಕೊನೆಗೆ ಏನಿರ್ಬೇಕು ಅಂತ ಹೇಳ್ತಾರ ಅವರು? ಕೊನೆಗೆ 1 ಇರ್ಬೇಕ, 3 ಇರ್ಬೇಕು, 5 ಇರ್ಬೇಕು, 7 ಇರ್ಬೇಕು, ಅಥವಾ 9 ಇತ್ತಂದ್ರೆ ಅದಕ್ಕ ಬೆಸ ಸಂಖ್ಯೆಗಳು ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 5, ಭಾಜ್ಯ ಸಂಖ್ಯೆಗಳು ಅಂದ್ರೇನು? ಭಾಜ್ಯ ಸಂಖ್ಯೆಗಳು ಅಂದ್ರೇನು? 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗವಾಗುವ ಸಂಖ್ಯೆಗಳನ್ನು ಭಾಜ್ಯ ಸಂಖ್ಯೆಗಳಂತ ಕರೀತಾರೆ. 2ಕ್ಕಿಂತ ಏನಾಗ್ಬೇಕಂದ್ರೆ ಭಾಗ ಹೋಗ್ಬೇಕು. ಅಂತ ಸಂಖ್ಯೆಗಳನ್ನ ಏನಂತ ಕರೀತಾರೆ ಅಂದ್ರೆ ಭಾಜ್ಯ ಸಂಖ್ಯೆಗಳಂತ ಕರೀತಾರೆ. ಉದಾಹರಣೆ 4, 6, 8, 10 ಈ 2ಕ್ಕಿಂತ ಹೆಂಗ ಹೆಚ್ಚು ಭಾಗ ಹೋಗ್ಬೇಕು? ಉದಾಹರಣೆ ನೋಡ್ರಿ, ಉದಾಹರಣೆ ಒಂದ್ ಸಂಖ್ಯೆ ತಗೊಳ್ಳಿ, ನೀವು 8 ಅಂತ ತಗೊಂಡಿವಿ. ಇದು ಯಾವ ಮಗ್ಗಿಯಿಂದ ಭಾಗ ಹೋಗ್ತೈತಿ ನೋಡ್ರಿ. 1ರಿಂದ ಹೋಗ್ತೈತಿ, 2ರಿಂದನೂ ಹೋಗ್ತೈತಿ, 4ರಿಂದನೂ ಹೋಗ್ತೈತಿ, 8ರಿಂದನೂ ಭಾಗ ಹೋಗ್ತೈತಿ. ಅಂದ್ರೆ 1 8 8, 2 4 8, 4 2 8, 8 1 8. ಅಂದ್ರೆ 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಈ ರೀತಿ ಭಾಗ ಹೋತಂತಂದ್ರ ಆ ಸಂಖ್ಯೆಯನ್ನು ಏನಂತ ಕರಿತೀವಿ ಅಂದ್ರೆ ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳು ಎಂದರೇನು? ಅವಿಭಾಜ್ಯ ಸಂಖ್ಯೆಗಳು, ಭಾಜ್ಯ ಅಂತಂದ್ರೆ 2ಕ್ಕಿಂತ ಹೆಚ್ಚು ಸಂಖ್ಯೆಯಿಂದ ಭಾಗ ಹೋದ್ರೆ ಅದಕ್ಕೆ ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಆದ್ರೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರ ಯಾವುದೇ ಸಂಖ್ಯೆಯಿಂದ ಭಾಗವಾಗದಿರುವ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆ ಎಂದು ಕರೆಯುತ್ತಾರೆ. ಯಾವುದೇ ಸಂಖ್ಯೆಯಿಂದಲೂ ಭಾಗ ಹೋಗಬಾರ್ದದು ಅಂತ ಸಂಖ್ಯೆ ಏನಂತ ಕರೀತಾರೆ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರ. ಅಥವಾ ಅದು ಭಾಗ ಹೋಗ್ತಿತ್ತಂದ್ರ
ಯಾವುದು ಅವಿಭಾಜ್ಯ ಸಂಖ್ಯೆ ಎದರಿಂದ ಭಾಗ ಹೋಗ್ಬೇಕು ಒಂದು ಅಥವಾ ಅದೇ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆಯನ್ನು ಒಂದು ಮತ್ತೆ ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ತಿರ್ಬೇಕು ಕೇವಲ ಅಂದ್ರೆ ಎರಡು ಸಂಖ್ಯೆಗಳಿಂದ ಮಾತ್ರ ಭಾಗ ಹೋಗ್ತಿತ್ತಂದ್ರೆ ಅದಕ್ಕ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ ಉದಾಹರಣೆ ನೋಡ್ರಿ 5 ಅಂತ ತಗೊಂಡ್ವಿ ಈಗ 5 ಯಾವ ಮಗ್ಯಾಗ ಐತಿಪ್ಪ ಒಂದ್ರ ಮಗ್ಯಾಗ 5 ಐತಿ ಬಿಟ್ರೆ 5ರ ಮಗ್ಯಾಗ ಐತಿ ನೆಕ್ಸ್ಟ್ ಈಗ ಮತ್ತೊಂದು ತಗೊಳ್ಳೋಣ 11 ಅಂತ ತಗೊಳ್ಳೋಣ 11 ಯಾವ ಮಗ್ಯಾಗ ಐತಿ ಒಂದ್ರ ಮಗ್ಯಾಗ ಐತಿ ಮತ್ತ 11ರ ಮಗ್ಯಾಗ ಐತಿ 17 ತಗೊಳ್ಳೋಣ ಈಗ 17 ತಗೊಂಡ್ವಿ ಅಂದ್ರೆ ಒಂದ್ರ ಮಗ್ಯಾಗ ಐತಿ 17ರ ಮಗ್ಯಾಗ ಐತಿ ಅಂದ್ರ ಒಂದ್ ಅವಿಭಾಜ್ಯ ಸಂಖ್ಯೆ ಅಂತಂದ್ರ ಒಂದರಿಂದ ಭಾಗ ಹೋಗ್ತಿರ್ಬೇಕ ಬಿಟ್ರೆ ಅದ್ ಯಾವ ಸಂಖ್ಯೆ ಇರ್ತೈತಿ ನೋಡ ಆ ಸಂಖ್ಯೆಯಿಂದ ಮಾತ್ರ ಭಾಗ ಹೋದ್ರ ಅದಕ್ಕೆ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ ಅರ್ಥ ಆಯ್ತಾ ಎಸ್ ನೆಕ್ಸ್ಟ್ ವರ್ಗ ಸಂಖ್ಯೆಗಳು ಅಂತಂದ್ರೆ ಏನು ಅಂತ ನೋಡೋಣ ವರ್ಗ ಸಂಖ್ಯೆಗಳು ಅಂತಂದ್ರ ಒಂದು ಸಂಖ್ಯೆಯನ್ನು 2 ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧವನ್ನು ಆ ಸಂಖ್ಯೆಯ ವರ್ಗ ಅಂತ ಕರಿತೀವಿ ನಾವು ವರ್ಗ ಸಂಖ್ಯೆಗಳಂದ್ರೆ ಒಂದು ಸಂಖ್ಯೆಯನ್ನ 2 ಬಾರಿ ಗುಣಿಸ್ಬೇಕು ಅಂತ ಸಂಖ್ಯೆಗೆ ವರ್ಗ ಸಂಖ್ಯೆಗಳು ಅಂತ ಕರಿತಾರೆ ಉದಾಹರಣೆ 2ರ ವರ್ಗ ಅಂತ ಕೇಳಿದ್ರ ಅಂತಂದ್ರೆ 2 ಗುಂಡ್ಲೆ 2 = 4 ಅಂದ್ರೆ ಏನ್ ಮಾಡಿದ್ವಿ ನಾವು 2ನ್ನ 2 ಸತಿ ಗುಣಿಸ್ಕೊಂಡ್ವಿ ಅದನ್ನೇ ನಾವ್ ಏನ್ ಬರಿತೀವಿ 2 ಸ್ಕ್ವೇರ್ ಅಂತ ಬರಿತೀವಿ 2ರ ವರ್ಗ ಅಂದ್ರೆ 2 × 2 ಅಂದ್ರೆ 4 ಅದೇ ರೀತಿ 10ರ ವರ್ಗ ಕೇಳಿದ್ರ ಅಂತ ಇಟ್ಕೋರಿ 10ರ ವರ್ಗ 10 ಸ್ಕ್ವೇರ್ ಅಂತಂದ್ರೆ 10ನ್ನ ಎಷ್ಟು ಸತಿ ಬರ್ಕೋಬೇಕು 2 ಸತಿ ಬರ್ಕೋಬೇಕು 10 ಗುಂಡ್ಲೆ 10 ಅಂದ್ರೆ 100 10ರ ವರ್ಗ 100 ಅಂದ್ರೆ ವರ್ಗ ಅಂದ್ರೆ ಏನಿಲ್ಲ ಒಂದು ಸಂಖ್ಯೆಯನ್ನ 2 ಸತಿ ಗುಣಿಸಿದ್ವಿ ಅಂತಂದ್ರೆ ನಾವು ಅದಕ್ಕ ವರ್ಗ ಅಂತ ಕರಿತೀವಿ ನೆಕ್ಸ್ಟ್ ಘನ ಅಂತ ಬರ್ತೈತಿ ಘನ ಸಂಖ್ಯೆಗಳು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕೊಟ್ಟಿರುವ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ 3 ಬಾರಿ ಎಷ್ಟು ಬಾರಿ 3 ಬಾರಿ ಇಲ್ಲಿ 2 ಬಾರಿ ಗುಣಿಸ್ತಿದ್ವಿ ವರ್ಗದೊಳಗ ಇಲ್ಲಿ ಏನಂತ ಘನ ಅಂದ್ರೆ 3 ಬಾರಿ ಕೊಟ್ಟಿರುವ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ 3 ಬಾರಿ ಗುಣಿಸುವುದಾಗಿದೆ ಅಥವಾ ಘನ ಎಂದರೆ ಉದ್ದ ಅಗಲ ಎತ್ತರಗಳನ್ನು ಕೂಡ ಒಳಗೊಂಡಿರುತ್ತದೆ ಘನ ಸಂಖ್ಯೆಗಳು ಅಂತಂದ್ರೆ ಇಷ್ಟ ನೆನ್ಪಿಟ್ಕೋರಿ ಕೊಟ್ಟಿರ್ತಕ್ಕಂಥ ಸಂಖ್ಯೆನ 3 ಬಾರಿ ಗುಣಿಸುವುದು ಉದಾಹರಣೆ 2ರ ಘನ ಅಂದ್ರೆ 2 ಕ್ಯೂಬ್ ಅಂತ ಕರೀತಾರೆ 2 ಬರೆದು ಅದ್ರ ಮೇಲೆ 3 ಸತಿ ಅಂದ್ರೆ 2ನ್ನ 3 ಸತಿ ಗುಣಿಸ್ಬೇಕಂದಂಗೆ 2 ಗುಂಡ್ಲೆ 2 ಗುಂಡ್ಲೆ 2 ಅಂತಂದ್ರೆ 8 2 2 4 4 2 8 ನೆಕ್ಸ್ಟ್ 3 ವರ್ಗ ಕೇಳಿದ್ರೆ ಅಂತ ಇಟ್ಕೋರಿ 3 ಕ್ಯೂಬ್ ಅಂದ್ರೆ 3ನ್ನ ಎಷ್ಟು ಸತಿ ಬರ್ಕೋಬೇಕು 3 ಸತಿ ಬರ್ಕೋಬೇಕು 3 ಗುಂಡ್ಲೆ 3 ಗುಂಡ್ಲೆ 3 = ನೋಡ್ರಿ 3 3 9 9 3 27 3ರ ವರ್ಗ 27 ಒಂದಿಷ್ಟು ಮಂದಿ 3 ವರ್ಗ ಎಷ್ಟು ಅಂದ್ಬಿಟ್ಲೆ 3 ಸತಿ ಹೇಳ್ಯಾರ್ತಡಿ ಅಂತಂದ್ರೆ 3 3 3 ಕೂಡಿಸ್ತೀರಿ ನೀವು 3 3 6 3 3 9 ಅಂತಂದ್ರೆ ಬಟ್ 9 ತಪ್ಪು ಉತ್ತರ ಆಗ್ತೈತಿ 3ನ್ನ ಏನ್ ಮಾಡ್ಬೇಕು ನಾವು ಗುಣಿಸ್ಬೇಕು 3 3 9 9 3 27 ಅಂದ್ರೆ 3 3 9 9ಕ್ಕೆ ಮತ್ 3 ಗುಣಿಸ್ಬೇಕು 9 3 27 ಸರಿಯಾದ ಉತ್ತರ 27